ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಮಾಲಿವುಡ್ ಟೈಮ್ಸ್ ಇದು ರೀಸೆಂಟ್ ಆಗಿ ಮಲಯಾಳಂ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ನಸ್ಲೇನ್, ಬೇಸಿಲ್ ಜೋಸೆಫ್, ವಿನೀತ್ ಶ್ರೀನಿವಾಸನ್ ಅಂಡ್ ಶರ್ಫುದ್ದೀನ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಕೇರಳದ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿರುವಂತಹ ವಿನೀತ್ ಮಾಧವನ್ ಅನ್ನೋ ಒಬ್ಬ ಪುಟ್ಟ ಹುಡುಗ ಮಲಯಾಳಂ ಫಿಲಂ ಇಂಡಸ್ಟ್ರಿಯ ಯಂಗೆಸ್ಟ್ ಅಂಡ್ ಬೆಸ್ಟ್ ಹಾರರ್ ಫಿಲಂ ಡೈರೆಕ್ಟರ್ ಆಗುವಂತ ಕನಸನ್ನ ಇಟ್ಕೊಂಡಿರ್ತಾನೆ. ಮುಂದೆ ಅವನು ಬೆಳೆದು ದೊಡ್ಡವನಾಗಿ ಫಿಲಂ ಫೀಲ್ಡ್ ಗೆ ಎಂಟ್ರಿ ಕೊಟ್ಟಾಗ ಅವನಿಗೆ ಎದುರಾಗುವಂತಹ ಕಷ್ಟಗಳು ಮತ್ತು ಆ ಕಷ್ಟಗಳನ್ನೆಲ್ಲ ದಾಟಿ ಅವನು ಮಲಯಾಳಂ ಫಿಲಂ ಇಂಡಸ್ಟ್ರಿಯ ದ ಮೋಸ್ಟ್ ಯಂಗೆಸ್ಟ್ ಅಂಡ್ ದ ಬೆಸ್ಟ್ ಹಾರರ್ ಫಿಲಂ ಡೈರೆಕ್ಟರ್ ಆಗ್ತಾನಾ ಇಲ್ವೋ ಅನ್ನೋದೇ ಈ ಒಂದು ಫಿಲಂ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ನಸ್ಲೇನ್ ಆಸ್ ವಿನೀತ್ ಮಾಧವನ್ ಈ ಫಿಲಂ ಅಲ್ಲಿ ಅವ್ರಿಗೆ ಆಕ್ಟಿಂಗ್ ಗೆ ಸ್ಕೋಪ್ ಇರುವಂತಹ ಕ್ಯಾರೆಕ್ಟರ್ ಸಿಕ್ಕಿದೆ. ಅವರು ಸಹ ಅವರ ಕೆರಿಯರ್ ಬೇಸ್ಡ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ರಿಯಲ್ ಲೈಫ್ ಗೆ ಹತ್ರ ಆಗಿರುವಂತಹ ಒಂದಷ್ಟು ಇನ್ಸಿಡೆಂಟ್ಸ್ ನ ಬೇಸ್ ಮಾಡ್ಕೊಂಡು ಈ ಕತೆ ಮಾಡ್ಕೊಂಡಿದ್ದಾರೆ. ಕತೆ ಮೇಲೆ ವರ್ಕ್ ಮಾಡಿರೋದು ಎವಿಡೆಂಟ್ ಆಗಿ ಕಾಣುತ್ತೆ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಅಲ್ಲಿ ಫಿಲಂ ಪ್ರೊಡಕ್ಷನ್ ಅಲ್ಲಿ ಆಗಬಹುದಾದಂತಹ ಮಿಸ್ಫೈರ್ ಗಳನ್ನ ಕಾಮಿಡಿಯಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಸ್ಕ್ರೀನ್ ಪ್ಲೇ ಸ್ಲೋ ಆಗಿದ್ರು ಸಹ ರಿಯಲಿಸ್ಟಿಕ್ ಸ್ಟೋರಿ ಟೆಲಿಂಗ್ ಮತ್ತೆ ಅಲ್ಲಲ್ಲಿ ಅವಾಗ ಪಂಚ್ ಆಗುವಂತಹ ಕಾಮಿಡಿ ಸೀನ್ಸ್ ಇಂದಾಗಿ ಫಸ್ಟ್ ಹಾಫ್ ನನಗೆ ಎಲ್ಲೂ ಸಹ ಬೋರ್ ಮಾಡಲಿಲ್ಲ. ನನಗೆ ಫಸ್ಟ್ ಹಾಫ್ ಎಂಗೇಜಿಂಗ್ ಆಗಿತ್ತು. ಸೆಕೆಂಡ್ ಹಾಫ್ ಅಲ್ಲಿ ವಿನೀತ್ ಮಾಧವನ್ ನ ಫಿಲಂ ಕೆರಿಯರ್ ಇನ್ನೇನು ಮುಗ್ದೇ ಹೋಯ್ತು ಅನ್ನೋ ಅಷ್ಟರಲ್ಲಿ ವಿಧಿ ಅವನಿಗೆ ಎರಡನೇ ಚಾನ್ಸ್ ಕೊಡುತ್ತೆ. ಆ ಎರಡನೇ ಚಾನ್ಸ್ ಅವನಿಗೆ ಸಿಗೋದಾದ್ರೂ ಹೇಗೆ ಮತ್ತೆ ಅದನ್ನ ಕೊಡೋದಾದ್ರೂ ಯಾರು ಅನ್ನೋದನ್ನ ನೀವು ಫಿಲಂ ಅಲ್ಲಿ ನೋಡಿದ್ರೇನೆ ಬೆಟರ್. ಆ ಸೆಕೆಂಡ್ ಚಾನ್ಸ್ ಅಲ್ಲೂ ಸಹ ವಿನೀತ್ ಮಾಧವನ್ ಐಡಿಯಾಸ್ ಹೇಗೆ ಮಿಸ್ಫೈರ್ ಆಗುತ್ತೆ ಅನ್ನೋದನ್ನ ಡೈರೆಕ್ಟರ್ ತುಂಬಾ ಕಾಮಿಡಿಯಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲೂ ಸಹ ಸ್ಟೋರಿ ಟೆಲ್ಲಿಂಗು ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ವಿನೀತ್ ಮಾಧವನ್ ಲೈಫಿಗೆ ಟರ್ನಿಂಗ್ ಪಾಯಿಂಟ್ ಕೊಡುವಂತಹ ಒಂದು ನಾವಲ್ ಹಾಗೂ ಒಬ್ಬ ಮನುಷ್ಯ ಅವನ ಲೈಫ್ ನ ಎಷ್ಟೇ ಕಂಟ್ರೋಲ್ ಮಾಡಬೇಕು ಅಂತ ಟ್ರೈ ಮಾಡಿದ್ರು ಅವನಿಗೆ ಔಟ್ ಆಫ್ ದ ಕಂಟ್ರೋಲ್ ಆಗುವಂತಹ ಒಂದಷ್ಟು ಸಿಚುಯೇಷನ್ಸ್ ಅವನ ಲೈಫ್ ಅಲ್ಲಿ ಬಂದೇ ಬರುತ್ತೆ. ಹಾಗೂ ಆ ಸಿಚುಯೇಷನ್ಸ್ ನ ಅವನು ಫೇಸ್ ಮಾಡಿ ಸಕ್ಸಸ್ ಆಗ್ಬೇಕು ಅಂದ್ರೆ ಲಕ್ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅನ್ನೋ ಒಂದು ಪಾಯಿಂಟ್ ನ ಫನ್ನಿಯಾಗಿ ಹೇಳ್ಕೊಂಡು ಹೋಗಿರೋದು ನನಗೆ ವರ್ಕ್ ಆಯ್ತು. ಬೇಸಿಲ್ ಜೋಸೆಫ್ ಮತ್ತು ವಿನೀತ್ ಶ್ರೀನಿವಾಸನ್ ಈ ಫಿಲಂ ಅಲ್ಲಿ ಎಕ್ಸ್ಟೆಂಡೆಡ್ ಕೇಮಿಯೋ ರೋಲ್ಸ್ ಮಾಡಿದ್ದಾರೆ. ಆ ಎರಡು ಕ್ಯಾರೆಕ್ಟರ್ಸ್ ಸಹ ಈ ಫಿಲಂ ಅಲ್ಲಿ ಕಮ್ಮಿ ಸ್ಕ್ರೀನ್ ಸ್ಪೇಸ್ ಇದ್ರೂ ಸಹ ಫಿಲಂ ನ ಕಾಂಟೆಕ್ಸ್ಟ್ ಅಲ್ಲಿ ಮೇಜರ್ ಇಂಪ್ಯಾಕ್ಟ್ ಮಾಡುತ್ತೆ. ನನಗೆ ಆ ಎರಡು ಕೇಮಿಯೋಸ್ ವರ್ಕ್ ಆಯ್ತು. ಸಿನಿಮಾಟೋಗ್ರಫಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತೆ ಸಾಂಗ್ಸ್ ಎರಡು ಸಹ ಆಡಿಯನ್ಸ್ ಗೆ ಗೂಸ್ ಬಂಪ್ಸ್ ಕೊಡೋದು ಗ್ಯಾರಂಟಿಡ್. ಈ ಫಿಲಂ ಎಂಡ್ ಆದ್ಮೇಲೆ ನಾನು ಯೋಚನೆ ಮಾಡ್ತಿದ್ದೆ, ಈ ಫಿಲಂ ಅಲ್ಲಿ ಏನಿಲ್ಲ ಅಂದ್ರೆ ಎಲ್ಲ ಈ ಫಿಲಂ ಅಲ್ಲಿ ಇದೆ. ಅಂದ್ರೆ ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಥ್ರಿಲ್ಲಿಂಗ್ ಮೂಮೆಂಟ್ಸ್ ಇದೆ. ಫಿಲಂ ಇಂಡಸ್ಟ್ರಿಯಲ್ಲಿ ಆಡಿಯನ್ಸ್ ಗೆ ಗೊತ್ತಿಲ್ದಿರುವಂತಹ ಇನ್ನೊಂದು ಮುಖ ಅಂದ್ರೆ ಬೆನ್ನಿಗೆ ಚೂರಿ ಹಾಕುವಂತಹ ಮನುಷ್ಯರು ಯಾವ ತರ ಇರ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ. ಏನ್ ಮಿಸ್ಸಿಂಗ್ ಅಂತ ಹೇಳಿದ್ರೆ, ಈ ಫಿಲಂ ಅಲ್ಲಿ ರುಟೀನ್ ಹೀರೋ ಹೀರೋಯಿನ್ ಲವ್ ಸ್ಟೋರಿ ಒಂದಿಲ್ಲ. ಆಸ್ಪೈರಿಂಗ್ ಡೈರೆಕ್ಟರ್ಸ್ ಅಂದ್ರೆ ಫಿಲಂ ನ ಆಡಿಯನ್ಸ್ ಆಗಿ ಅಷ್ಟೇ ನೋಡಿ ನಾನು ಸಹ ಒಬ್ಬ ಪಾಪ್ಯುಲರ್ ಡೈರೆಕ್ಟರ್ ಆಗಬೇಕು ಅಂತ ಕನ್ಸನ್ನ ಇಟ್ಕೊಂಡು ಯಾರ್ಯಾರು ಈ ಫಿಲಂ ಇಂಡಸ್ಟ್ರಿಗೆ ಬರ್ತಾರೋ ಅವರೆಲ್ಲರಿಗೂ ಫಿಲಂ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗೋದು ಅಂದ್ರೆ ಹೂವಿನ ಹಾಸಿಗೆ ಅಲ್ಲ. ನಾವು ಅಂದ್ಕೊಂಡಂಗೆ ಇಲ್ಲಿ ಎಲ್ಲಾನು ನಡೆಯೋದಿಲ್ಲ. ಕೆಲವೊಂದು ಔಟ್ ಆಫ್ ದ ಕಂಟ್ರೋಲ್ ಸಿಚುಯೇಷನ್ಸ್ ಗೆ ನಾವು ಮೆಂಟಲಿ ಹಾಗೂ ಫಿಸಿಕಲಿ ಪ್ರಿಪೇರ್ಡ್ ಆಗಿರ್ಬೇಕು ಅಂತ ಒಂದು ಬ್ಯೂಟಿಫುಲ್ ಮೆಸೇಜ್ ನ ವಾರ್ನಿಂಗ್ ರೂಪದಲ್ಲಿ ಎಫೆಕ್ಟಿವ್ ಆಗಿ ಕನ್ವೆ ಮಾಡಿರೋದು ಡೈರೆಕ್ಟರ್ ಗೆ ಸ್ಕ್ರಿಪ್ಟ್ ಮೇಲಿರುವಂತಹ ಹೋಲ್ಡ್ ತೋರಿಸುತ್ತೆ. ನನಗೆ ಆ ಒಂದು ಮೆಸೇಜ್ ವರ್ಕ್ ಆಯ್ತು. ಕ್ರಿಂಜ್ ಫಿಲಂ ಡೈರೆಕ್ಟರ್ಸ್ ಈ ಒಂದು ಫಿಲಂ ನ ನೋಡಿ ಫಿಲಂ ಹೇಗೆ ತೆಗೆಯೋದು ಅಂತ ಕಲ್ತ್ಕೋಬೇಕು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂ ಗೆ ಕೊಡ್ತಾ ಇರುವಂತಹ ರೇಟಿಂಗ್ 4.75 ಔಟ್ ಆಫ್ 5. ಇನ್ನು ನೀವು ಯಾವುದೇ ಟೈಪ್ ಆಫ್ ಆಡಿಯನ್ಸ್ ಆದ್ರೂ ಈ ಫಿಲಂ ನ ಮಿಸ್ ಮಾಡ್ಕೋಬೇಡಿ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಆಗಿರೋದ್ರಿಂದ ಈ ಫಿಲಂ OTT ರಿಲೀಸ್ ಗೆ ಕಾಯ್ಬೇಡಿ, ಥಿಯೇಟರ್ ಅಲ್ಲಿ ಹೋಗಿ ನೋಡಿ. ಇದಿಷ್ಟು ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದ್ದೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.